ಈಗ ಮಹೇಶ್ ಎಲ್ಲಿಡ್ಲಿ ಹಾಗೆ ಮಾಜಿ ಶಾಸಕರಾದಂತಹ ಭಾವನಾ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ರಾಜು ಶೆಟ್ಟಿ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಜಿ ಬಿಜೆಪಿಯ ಉಪಮಹಾಪೌರರಾದಂತಹ ಹೇಮಂತ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಅಣ್ಣಯ್ಯ ಅವರು ಬಂದಿದ್ದಾರೆ. ಮಹಾಲಕ್ಷ್ಮಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಜಯಮಣ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪದ್ಮಾವತಿ ಶ್ರೀನಿವಾಸ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ಬಂದಿದ್ದಾರೆ. ಹಾಗೆ ಲಕ್ಷ್ಮೀಶಿಗೌಡರು ಕೂಡ ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಹಿಳಾ ಅಧ್ಯಕ್ಷರಾದಂತಹ ನಾಗಮ್ಮ ಲೋಕೇಶ್ವರು, ಮಾಜಿ ಬಿಜೆಪಿ ಸದಸ್ಯರು, ಪದಾಧಿಕಾರಿಗಳು, ಯುವ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳು, ಎಸ್ಸಿ ಮತ್ತೆ ಎಸ್ಟಿ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ರೈತ ಮೋರ್ಚಾ, ಮೈನಾರಿಟಿ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳು, ಮಂಡಲದ ಎಲ್ಲ ಪ್ರಮುಖ ವಾರ್ಡಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಸ್ನೇಹಿತರು, ಸನ್ಮಿತ್ರರು, ಮಾರಪ್ಪನಪಾಳ್ಯ ವಾರ್ಡಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಡಾಕ್ಟರ್ ನಾಗೇಂದ್ರರವರಿಗೆ ಪಕ್ಷದ ಬಾವುಟ ಕೊಡುವ ಮುಖಾಂತರ ಅಧಿಕಾರ ಹಸ್ತ. ಇಲ್ಲೇ ಇದ್ದೀನಿ ಅದಕ್ಕೆ ಅಣ್ಣ ಬೇಡ ಅಣ್ಣ ಅಲ್ಲೇ ನಿಂತ್ಕೊಳ್ಳಿ. ಅಧಿಕಾರ ಹಸ್ತಾಂತರವನ್ನು ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಜೇಂದ್ರ ಶೆಟ್ಟರು, ರಾಜ್ಯದ ಅಧ್ಯಕ್ಷರ ಸಂಪುಟದಲ್ಲಿ ಶಾಸಕರಾದಂತಹ ಕೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ಅಧಿಕಾರ ಹಸ್ತಾಂತರವನ್ನು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಅಟಲ್ ಬಿಹಾರಿ ವಾಜಪೇಯಿ ಕಿ, ಅಜಾತ ಶತ್ರು ಅಟಲ್ ಅಧ್ಯಕ್ಷರು ಮತ್ತೆ ಮಾನ್ಯ ಶಾಸಕರು ನಾಗೇಂದ್ರ ಅವರಿಗೆ ನೀಡ್ತಾ ಇದ್ದಾರೆ ಹಾಗೂ ಪ್ರಧಾನ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ತಿಂಡಿ ಆಯ್ತು ಎಲ್ರಿಗೂ? ಇವತ್ತು ಇಡೀ ರಾಷ್ಟ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ನಾಯಕರಾದ ವಿಜಯನ್ ಅವರು ನಮ್ಮ ಶಾಸಕರ ಕಚೇರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಅವರು, ಮಾಜಿ ಶಾಸಕರಾದ ನರೇಂದ್ರ ಬಾಬು ಅವರು, ಲಕ್ಷ್ಮೀನಾರಾಯಣ ಅವರು, ನಮ್ಮ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಅವರು, ನಮ್ಮ ಇಂದಿನ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟರು, ಯಂಗತ್ ಅವರು, ಜಯರಾಮಣ್ಣ ಅವರು, ಮಂಜುನಾಥ್ ಅವರು, ನಮ್ಮ ಮಹಿಳಾ ಅಧ್ಯಕ್ಷ ನಾಗರತ್ನಂ ಅವರು, ಶ್ರೀಮತಿ ಪದ್ಮಾವತಿ ಅವರು, ಲಕ್ಷ್ಮೀಶಿಕೇಗೌಡರು, ಶ್ರೀಮತಿ ನಾರಾಯಣ ಅವರು, ಶ್ರೀನಿವಾಸ್ ಅವರು, ಮಾದೇವಣ್ಣ ಅವರು, ರಾಜೇಂದ್ರ ಕುಮಾರ್ ಅವರು, ನಾರಾಯಣ ಅವರು, ನಮ್ಮ ಇಲ್ಲಿನ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾಗಿರ್ತಕ್ಕಂಥ ಜಗದೀಶ್ ಅವರು, ಅಭಿನ್ ಆರಾಧ್ಯ ಅವರು, ಮತ್ತೆ ಇಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ರಘು ಅವರು, ಜಯಸಿಂಹ ಅವರು, ನಮ್ಮ ಎಲ್ಲಾ ಮುಖಂಡರುಗಳನ್ನು ಪ್ರತಿ ಬೂತಲ್ಲೂ ಕರೆದಿದ್ದೀವಿ. ಎಲ್ಲಾ ಮಹಿಳಾ ಮುಖಂಡರುಗಳು ಬಂದಿದ್ದೀರಿ. ನಾವು 1ನೇ ತಾರೀಕು ತಮ್ಮನ್ನೆಲ್ಲ ಕರೆಸಿ ನಿಮ್ಮ ಜೊತೆ ತಿಂದಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೇ ಮಾಡಬೇಕು ಅಂತಕ್ಕಂಥ ಇವತ್ತೊಂದು ಒಳ್ಳೆ ದಿನ. ಪ್ರತಿ ವರ್ಷ ನಾವು 1ನೇ ತಾರೀಕು ಮಾಡೋದಿಲ್ಲ, ಅದು ಡಿಸೆಂಬರ್ 25ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಾಚರಣೆ ದಿನ ನಾವೆಲ್ಲರೂ ಸೇರ್ಕೊಳ್ಳೋಣ ಅಂತಕ್ಕಂಥದ್ದು ಹೇಳಿ ಇವತ್ತೊಂದು ಕ್ರಿಸ್ಮಸ್
ಹೊಸ ವರ್ಷದ ಶುಭಾಶಯನ ಕೋರಬೇಕು ಅಂತಕ್ಕಂಥದ್ದನ್ನ ಹೇಳಿ ತಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಜಾತ ಶತ್ರು. ಇಡೀ ವಿಶ್ವದಲ್ಲಿ ಅವರ ವಿರೋಧ ಮಾಡತಕ್ಕಂಥ ಯಾರೂ ಇಲ್ಲ. ಇಡೀ ಭಾರತದಲ್ಲಿ ಅವರ ಬಗ್ಗೆ ವಿರೋಧವಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಯಾರು ಇಲ್ಲ. ಅಂತ ಮಹಾನಾಯಕನ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಸುಹಾಸ ದಿನ ಅಂತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಯಾರಿಗೆ ವ್ಯಾಪಾರ ಮಾಡೋದಕ್ಕೆ ಗಾಡಿ ಇಲ್ಲ, ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಅಂಗವಿಕಲರಿಗೆ ಗಾಡಿ ಇಲ್ಲ, ಗಾಡಿಯನ್ನ ಕೊಡಬೇಕಾಗಿದೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಅವ್ರಿಗೆ ಯಾವತ್ತು 60 ವರ್ಷ ತುಂಬುತ್ತದೆ ಅಂತವ್ರಿಗೆ ಓಲ್ಡ್ ಏಜ್ ಪೆನ್ಷನ್, ಋಣ ಪೆನ್ಷನ್ ಮಾಡಿಸ್ಕೊಡ್ತಕ್ಕಂಥದ್ದು ಕಳೆದ 2008ಕ್ಕಿಂತ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಕಾರ್ಯಕ್ರಮ ಇವತ್ತು ಸಹ ಸಾಂಕೇತಿಕವಾಗಿ ಇದೆ. ಜೊತೆಗೆ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಜನತೆಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ 41 ತಿಂಗಳ ಹಿಂದೆ ಅವತ್ತು ನಾನು ಸಚಿವನಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹೊರಟಿದ್ದೆ. ಟಿಬಿ ಮುಕ್ತ ಭಾರತವನ್ನು ಮಾಡಬೇಕು ಅಂತಕ್ಕಂಥ ಕರೆಯನ್ನ ಕೊಟ್ಟರು. ಈ ತಿಂಗಳು ನಾವು ಕೊನೆ ಭಾನುವಾರ ಏನು ನ್ಯೂಟ್ರಿಷನ್ ಫುಡ್ ಅನ್ನ ಕೊಡ್ತಾ ಇದ್ದೇವೆ. ಇದು 41ನೇ ತಿಂಗಳ ದಿನ. ಇಡೀ ದೇಶದಲ್ಲಿ ಒಂದು ತಿಂಗಳು ತಪ್ಪದಾಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಟಿಬಿ ಪೇಷಂಟ್ಗಳಿಗೆ ನ್ಯೂಟ್ರಿಷನ್ ಫುಡ್ ಅನ್ನ ಕೊಟ್ಟು ಸುಮಾರು 1300ಕ್ಕಿಂತ ಹೆಚ್ಚಿನ ಟಿಬಿ ಪೇಷಂಟ್ಗಳಿಗೆ 100ಕ್ಕೆ 100 ಭಾಗ ಅವರಿಗೆ ಕಾಯಿಲೆ ವಾಸಿಯಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿದ್ದಾರೆ, ಕೆಲವರು ನಮ್ಮ ಕ್ಷೇತ್ರ ಬಿಟ್ಟು ಹೊರಗಡೆ ಇದ್ದಾರೆ ಅಂತಕ್ಕಂಥದ್ದನ್ನ ಅವ್ರಿಗೂ ಸಾಂಕೇತಿಕವಾಗಿ ಇವತ್ತು ಒಂದು 10 ಜನರನ್ನ ಕರೆಸಿದ್ದೇನೆ. ಇದು ಸುವಾಸ ದಿನ ಇರೋದ್ರಿಂದ ಇದು ರಾಜಕಾರಣ ಇರ್ಲಿ ಇಲ್ಲೋ ಹೋಗ್ಲಿ, ಇವತ್ತು ನಾವೇನು ಸೇವೆ ಮಾಡ್ತಾ ಇದ್ದೇವೆ, ಟಿಬಿ ಪೇಷಂಟ್ಗಳಿಗೆ ಕೊಡ್ತಕ್ಕಂಥದ್ದು ಇರ್ಬೋದು, ಡಯಾಲಿಸಿಸ್ ಅಂತ ಇರ್ಬೋದು. ಮತ್ತೆ ಇವತ್ತು ಕಳೆದ 12 ದಿನದ ಹಿಂದೆ ಇವತ್ತು ಕಮಲಾನಗರದಲ್ಲಿ ಇರ್ತಕ್ಕಂಥ ಮಹಾಲಕ್ಷ್ಮೀಪುರ ರೆಫರಲ್ ಹಾಸ್ಪಿಟಲ್ ಅಲ್ಲಿ ಐಸಿಯು ಯೂನಿಟ್ ಏನ್ ಪ್ರಾರಂಭ ಆಗಿದೆ. ಇಡೀ ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ 2ನೇ ಯೂನಿಟ್ ನಮ್ಮದು, ನಮ್ಮ ಮಹಾಲಕ್ಷ್ಮಿ ಹೋಟೆಲ್ ಇರ್ತಕ್ಕಂಥದ್ದು. ಒಂದು ವರ್ಷಕ್ಕೆ 1,000 ಮಕ್ಕಳಲ್ಲಿ ನವಜಾತ ಶಿಶುಗಳು ಹುಟ್ಟತಕ್ಕಂಥದ್ದು. ಈಗೇನು ಐಸಿಯು ಯೂನಿಟ್ ಆಗಿದೆ ಅದು ನಮ್ಮ ಮೇಲೆ, ನನ್ನ ಪತ್ನಿ ಮೇಲೆ ಪರಿಣಾಮ ಬೀರಿರ್ತಕ್ಕಂಥದ್ದು. ಯಾರು ಪ್ರಿವೆನ್ಷನ್ ಡೆಲಿವರಿ ಆಗುತ್ತೆ, ಒಂದು ನರ್ಸಿಂಗ್ ಹೋಮ್ ಹೋದ್ರೆ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ, 1.25 ಲಕ್ಷ ರೂಪಾಯಿ, 75,000. ಕೆಲವರು ಬಂದು ನಮ್ಗೆ 12 ಲಕ್ಷ ಆಗಿದೆ, 18 ಲಕ್ಷ ಆಗಿದೆ, ನಮ್ಗೆ ಕಟ್ಟಕ್ಕಾಗೋದಿಲ್ಲ, ನಾವು ಎಷ್ಟು ಸಹಾಯ ಮಾಡ್ಬೋದು, ಒಂದು 50,000 ರೂಪಾಯಿ ಮಾಡ್ಬೋದು, ಇಲ್ಲ 1 ಲಕ್ಷ ರೂಪಾಯಿ ಸಹಾಯ ಮಾಡ್ಬೋದು. ಇವತ್ತು 12 ಬೆಡ್ಡಿನ ಐಸಿಯು ಯೂನಿಟ್ ಇಡೀ ಬೆಂಗಳೂರಿನಲ್ಲಿ. ಆಮೇಲೆ ಅತಿ ಹೆಚ್ಚು ಬೆಡ್ ಇರ್ತಕ್ಕಂಥದ್ದೇ ನಿಮ್ಮ ಕ್ಷೇತ್ರದಲ್ಲಿ ಕಮಲಾನಗರದಲ್ಲಿ ಇರ್ತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. 1,000 ಮಕ್ಕಳು ಒಂದು ವರ್ಷಕ್ಕೆ ಜನಿಸ್ತವೆ ಅಂತಂದ್ರೆ ಈಗ ಇದಾದ್ಮೇಲೆ ಇನ್ನು 1,500 ಮಕ್ಕಳು ಒಂದು ವರ್ಷದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸ್ಟಾಫ್ ಅನ್ನು ತಗೊಂಡಿದ್ದೀವಿ, ಟ್ರೈನಿಂಗ್ ಹೋಗಿದ್ರೆ ಜನವರಿ 14ನೇ ತಾರೀಕಿಂದ ಐಸಿಯು ಯೂನಿಟ್ ಕಾರ್ಯಾಗಾರ ಮಾಡುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ನಾವೆಲ್ಲರೂ ಸಮಾಜ ಸೇವೆ ಮಾಡೋದಕ್ಕೆ ಅಂತ ಬಂದಿರ್ತಕ್ಕಂಥವ್ರು, ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ನಾವೇನು ಮುಖಂಡಗಳಿರ್ತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಜೀವನ ಚರಿತ್ರೆಯ ಪುಸ್ತಕಗಳನ್ನ ಓದಿದ್ರೆ ನಮ್ಗೆಲ್ಲ ಮೈ ಬಿಮ್ಮದಂತೆ. ಅವರ ನಡೆದಲ್ಲೇ ನಾವು ಹೋಗ್ಬೇಕು ಅಂತಕ್ಕಂಥದ್ದ ನಾವೆಲ್ಲರೂ ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಹೆದ್ದಾರಿಗಳನ್ನ ಕಂಡಿದ್ದು ಅಟಲ್ ಬಿಹಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮುಖ್ಯ ರಸ್ತೆಗಳು ಹಳ್ಳಿಗಳಿಗೆ ರಸ್ತೆಗಳನ್ನು ಸಂಪರ್ಕಿಸತಕ್ಕಂಥದ್ದು ಕಂಡಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯ ಕೆಲಸವನ್ನ ಮಾಡಿ ಇಡೀ ವಿಶ್ವದ ಗಮನವನ್ನು ಕಲಿಸತಕ್ಕಂಥ ಮಹಾನ್ ವ್ಯಕ್ತಿ ಇದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ತಕ್ಕಂಥದ್ದು ಹೇಳಿ ಇವತ್ತೇನು ನೂತನವಾಗಿ ನಮ್ಮ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇಂದಿನ ಪದಾಧಿಕಾರಿಗಳೇನಿದ್ದೀರಿ, ವಾರ್ಡ್ ಅಧ್ಯಕ್ಷಗಳೇನಿದ್ದೀರಿ, ನಿಮ್ಮೆಲ್ಲರ ಒಟ್ಟುಗೂಡಿ ಇಲ್ಲಿ ಪಕ್ಷವನ್ನ 251 ಬೂತಲ್ಲಿ ಲೀಡ್ ಬರ್ತೇವೆ. 280 ಬೂತಲ್ಲೂ ನಾವು ಲೀಡ್ ಬರೋ ರೀತಿ ಪಕ್ಷವನ್ನ ಕಟ್ಟಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ 12ಕ್ಕೆ 12 ಸ್ಥಾನಗಳನ್ನ ಗೆಲ್ತಕ್ಕಂಥ ಒಂದು ಸಂಕಲ್ಪವನ್ನ ಇವತ್ತು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳ ತಿಳಿಸಿ ನಾವೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವೀಟ್ ಬಾಕ್ಸ್ ಇದೆ, ಪ್ರತಿಯೊಬ್ಬರು ಸ್ವೀಟ್ ಬಾಕ್ಸ್ ನ ತಗೊಂಡು ಹೋಗ್ಬೇಕು ಅನ್ನತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಮತ್ತು ವರ್ಷದ ಶುಭಾಶಯನ ಕೋರಿ, ಭಗವಂತ ನಿಮ್ಗೆ, ನಿಮ್ಮ ಕುಟುಂಬಕ್ಕೆ, ಕ್ಷೇತ್ರದ ಜನಕ್ಕೆ, ನಾಡಿನ
ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಒಳ್ಳೆಯದನ್ನ ಮಾಡಲಿ ಅಂತಕ್ಕಂಥದ್ದಕ್ಕೆ ನಾನು ಮಾತು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮನ್ನೆಲ್ಲ ಕುರಿತು ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿಜನ್ ಅವರು ಮಾತಾಡ್ತಾರೆ. बोलो भारत माता की, बोलो भारत माता की। ಟೆನ್ಷನ್ ಮಾಡ್ಕೋಬೇಡ ಸುಮ್ಮನೆ. ಏನಣ್ಣ ನೀವು ಇವರು ಪ್ರಿನ್ಸಸ್ ಇವ್ರನ್ನ ಕೂತ್ಕೊಳ್ಳಿ. ಮಾಜಿ ಪ್ರಧಾನಮಂತ್ರಿಗಳು, ಅಜಾತ ಶತ್ರು, ಕವಿ ಹೃದಯಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಸ್ಮರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಗೋಪಾಲಣ್ಣ ಅವರು, ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಹರೀಶ್ ರವರು, ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರುವಂತಹ ಡಾಕ್ಟರ್ ನಾಗೇಂದ್ರರವರು, ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಶೆಟ್ಟಿ ಅವರು, ಮಾಜಿ ಶಾಸಕರು ಆತ್ಮೀಯರಾಗಿರುವಂತಹ ನರೇಂದ್ರ ಬಾಬು ಅವರು ಇದ್ದಾರೆ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಎಂ ಡಿ ಲಕ್ಷ್ಮೀನಾರಾಯಣ ಅವರಿದ್ದಾರೆ, ಮಾಜಿ ಉಪಪೌರರು ಹೇಮಲತಾ ಗೋಪಾಲಯ್ಯ ಅವರಿದ್ದಾರೆ, ಅಕ್ಕ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಗದೀಶ್ ರವರು, ಅವಿನ ಆರಾಧ್ಯ ಅವರು, ಮಾಜಿ ಕಾರ್ಪೊರೇಟರ್ಗಳಾಗಿರುವಂತಹ ರಾಜೇಂದ್ರ ಕುಮಾರ್ ಅವರು, ಮಹಾದೇವ್ ಅವರು, ನಾಗರತ್ನ ಅವರು, ಪದ್ಮಾವತಿ ಅವರು, ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತಿದ್ದಾರೆ. ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಅಜಾತ ಶತ್ರು. ಅವರ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಜಾತ ಶತ್ರು ಆಗಿರುವಂತಹ ಗೋಪಾಲಯ್ಯನವರ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರಲ್ಲಿ ದೇಶದಲ್ಲಿ ಅವ್ರನ್ನ ಅಜಾತ ಶತ್ರು ಅಂತ ಕರೀತಾ ಇದ್ರೆ, ನಮ್ಮ ಗೋಪಾಲಣ್ಣ ಅವ್ರಿಗೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಅಜಾತ ಶತ್ರು ಅಂತಲೇ ಅವ್ರು ಕರೀತಕ್ಕಂಥದ್ದು. ಒಂದು ಪುಣ್ಯದ ಕೆಲಸ ಇವತ್ತು ಕಾರ್ಯಕ್ರಮ ಇವತ್ತು ಜನಾನುರಾಗಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಇವತ್ತು ನೆನ್ಪು ಮಾಡ್ಕೊಳ್ಳೋದಾದ್ರೆ, ನಾವು ನೋಡ್ತೀವಿ ಹಿಂದೆ ಯುಪಿಎ ಸರ್ಕಾರದಾಗ ಯಾವ ರೀತಿ ಹಗರಣಗಳು ನಡೀತಾ ಇತ್ತು ಅಂತ ಹೇಳಿ. ನಮ್ಮ ಜಿಲ್ಲೆಯ ಅಧ್ಯಕ್ಷ ಹರೀಶ್ ಅವರು ಹೇಳಿದ್ರು, ರಾಜೀವ್ ಗಾಂಧಿ ಅವರು ಹೇಳಿದಂತೆ ಕೇಂದ್ರದಿಂದ ₹1 ಅನುದಾನ ಕೊಟ್ರೆ ಆ ಬಡವರಿಗೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಈ ಕ್ಷೇತ್ರಕ್ಕೆ ಬಂದು ತಲುಪೋದ್ರಿಂದ ₹13 ಆಗಿರುತ್ತೆ ಅಥವಾ ₹12 ಆಗಿರುತ್ತೆ. ಇದು ನಾವೇ ಹೇಳೋದಲ್ಲ, ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತ ರಾಜೀವ್ ಗಾಂಧಿ ಹೇಳಿರ್ತಕ್ಕಂಥ ಮಾತು. ಆದ್ರೆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಒಂದು ಸ್ವಚ್ಛ ಆಡಳಿತವನ್ನು ಕೊಡೋದ್ರ ಮುಖೇನ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ 55-60 ವರ್ಷಗಳ ಆಡಳಿತ ನಡೆಸಿದ್ರು ಸಹ ಆ ಕಾಂಗ್ರೆಸ್ ಪಕ್ಷದ ಮುಖಂಡರ ಅಂದಿನ ಪ್ರಧಾನಮಂತ್ರಿಗಳಿಗೆ ಯಾರು ಕೂಡ ಗೋಲ್ಡನ್ ಕ್ವಾಡ್ರಾಂಗಲ್ ರಸ್ತೆಗಳು, ಚತುಷ್ಕೋನ ರಸ್ತೆಗಳ ಬಗ್ಗೆ ಅವ್ರಿಗೆ ಅರಿವೇ ಇರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಗಳಾದ್ಮೇಲೆ ಎಲ್ಲಾ ರಾಜ್ಯಗಳನ್ನು ಕೂಡ ಸಮರ್ಪಕವಾಗಿ ಅಲ್ಲಿ ಕನೆಕ್ಟಿವಿಟಿ ಇರಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು
ಎಲ್ಲ ರಾಜ್ಯಗಳನ್ನು ಕೂಡ ಹೈವೇಸ್ ಮೂಲಕ ರಾಜ್ಯಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು. ಯಾಕಕ್ಕೋಸ್ಕರ ಇಡೀ ದೇಶದಲ್ಲಿ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅನ್ನೋದು ದೂರದೃಷ್ಟಿಯನ್ನು ಇಟ್ಕೊಂಡು. ಅಷ್ಟೇ ಯೋಚನೆ ಮಾಡಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು. ಗ್ರಾಮೀಣ ಸಡಕ್ ಯೋಜನೆ, ಭಾರತ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ ಹೆಚ್ಚಿರುವಂತದ್ದು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರು ಇರ್ಬೋದು, ರೈತರು ಇರ್ಬೋದು, ಅವರು ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ಸಡಕ್ ಯೋಜನೆ, ಗ್ರಾಮೀಣ ಯೋಜನೆ, ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸ ಪುಣ್ಯಾತ್ಮನ ನೇತೃತ್ವದಲ್ಲಿ ಆಗಿರುವಂತದ್ದು. ಸರ್ವ ಶಿಕ್ಷಣ ಅಭಿಯಾನ, ಯಾವುದೇ ಒಂದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತೇಳಿ ಸರ್ವ ಶಿಕ್ಷಣ ಅಭಿಯಾನಕ್ಕೆ ಒತ್ತನ್ನು ನೀಡಿರುವಂತದ್ದು. ಒಂಥರ ಬಡವರ ಪರವಾಗಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ನೀಡಿರ್ತಕ್ಕಂಥದ್ದು. ಇವತ್ತು ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ನಾನು ಈ ದೇಶದ ಸೇವಕ ಅನ್ನೋ ಒಂದು ಭಾವನೆಯಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಕಲ್ಪವನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ಭಾರತ ಇವತ್ತು ಶಕ್ತಿಶಾಲಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು, ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗುವ ಮುಖೇನ ನಮ್ಮ ದೇಶ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು ಅನ್ನುವ ಒಂದು ಸಂಕಲ್ಪ ಬಂದಟ್ಟು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಒಂದು ತಪಸ್ಸಿನ ರೀತಿ ಈ ದೇಶವನ್ನ ಮುನ್ನಡೆಸತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಕೂಡ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥ ನಾವು ನೆನಪು ಮಾಡ್ಕೋಬೇಕು. ನನಗನ್ಸುತ್ತೆ ಬಹುಶಃ ಸನ್ಮಾನ್ಯ BS ಯಡಿಯೂರಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಜನಪರ ಯೋಜನೆಗಳನ್ನ ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡುವಂತದ್ದು ಭಾಗ್ಯಲಕ್ಷ್ಮಿ ಯೋಜನೆ. ಈ ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಗೂ ಕೂಡ ಕಲ್ಲಾಕುವಂತ ಕೆಲಸ ಮಾಡಿದ್ರೆ ಅದು ಬೇರೆ ವಿಚಾರ. ಆದ್ರೆ ಯಡಿಯೂರಪ್ಪ ಅವರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಹೆಸರಿನಲ್ಲಿ ಪ್ರಮಾಣವಚನ ತೆಗೆದುಕೊಂಡು ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥ ಒಂದು ಜನಪರ ಕಲ್ಯಾಣ ಯೋಜನೆಗಳನ್ನ ತಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ BS ಯಡಿಯೂರಪ್ಪ ಅವರಿಗೂ ಸಹ ಪ್ರೇರಣೆ ಅಟಲ್ ಬಿಹಾರಿ ವಾಜಪೇಯಿ. ಅದನ್ನು ನಾವು ನೆನಪು ಇಷ್ಟಪಡ್ತೇವೆ. ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನ ಕೇಳಿದಾಗ ನಮಗೊಂದು ರೀತಿ ರೋಮಾಂಚನ ಆಗ್ತದೆ. ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಹೆಸರನ್ನ ಕೇಳಿದಾಗ ನಮಗೊಂದು ರೀತಿ ಪ್ರೇರಣೆ ಸಿಗ್ತದೆ. ನಾವು ಕೂಡ ಅವರು ಹಾಕಿಕೊಟ್ಟಂತ ಒಂದು ಮಾರ್ಗದಲ್ಲಿ ಸಾಗಬೇಕು, ನಾವು ಕೂಡ ಸಾಮಾನ್ಯ ಕಾರ್ಯಕರ್ತರಿಗೊಂದು ಶಕ್ತಿಯನ್ನ, ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಬೇಕು. ಏನ್ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು? ಅಟಲ್ಜಿ ಅವರು ಚುನಾವಣೆ ಸೋತಾಗ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನಲ್ಲಿ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅಟಲ್ಜಿ ಚುನಾವಣೆ ಸೋತ್ಬಿಟ್ಟಲ್ಲ ಅಂತೇಳಿ. ಏನು ದೇಶದ ಭವಿಷ್ಯ ಹಾಗಾದ್ರೆ? ಅಟಲ್ಜಿ ಅಂತಕ್ಕಂಥ ಪುಣ್ಯಾತ್ಮ ಇವತ್ತು ಚುನಾವಣೆ ಸೋತಿದ್ದಾರೆ ಅಂತ ಹೇಳಿದಾಗ ಮನನೊಂದು ಭದ್ರಾವತಿ ನಮ್ಮ ಕಾರ್ಯಕರ್ತ ಲಕ್ಷ್ಮೀನಾರಾಯಣ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ ಅಟಲ್ಜಿ ಅವರು ಆ ವಿಚಾರ ಗೊತ್ತಾದ ತಕ್ಷಣ ದೆಹಲಿಯಿಂದ ಬರ್ತಾರೆ, ಶಿವಮೊಗ್ಗ ಹೋಗ್ತಾರೆ, ಭದ್ರಾವತಿ ಹೋಗಿ ಆ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ. ಅಷ್ಟೇ ಅಲ್ಲ, ಇಡೀ ಭದ್ರಾವತಿಯಿಂದ ಇಡೀ ದೇಶದಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಸಂದೇಶನ ಕೊಡ್ತಾರೆ. ಏನ್ ಸಂದೇಶ? ನ ದೈನ್ಯಂ ನ ಪಲಾಯನಂ, ನ ದೈನ್ಯಂ ನ ಪಲಾಯನಂ ಅಂತಕ್ಕಂಥ ಒಂದು ಸಂದೇಶವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿಂದ ಭದ್ರಾವತಿಯಿಂದ ಇಡೀ ದೇಶದ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಡ್ತಾರೆ. ಇವತ್ತು ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಒಂದು ಭದ್ರ ಬುನಾದಿನ ಹಾಕುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ನರೇಂದ್ರ ಮೋದಿಜಿ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಯಾಕೆಂತಂದ್ರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ 12 ವರ್ಷಗಳು ಕಳೆದರೂ ಸಹ ಇಲ್ಲಿಯವರೆಗೂ ನಮ್ಮ ವಿರೋಧ ಪಕ್ಷದವರು
ವೋಟ್ ಚೋರಿ ಅಂತ ಅಪಪ್ರಚಾರ ಮಾಡ್ತಾರೆ, ಬೇರೆ ಬೇರೆ ಅಪಪ್ರಚಾರ ಮೋದಿ ಅವ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಮಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಒಂದು ಕ್ಷಣ ಯೋಚನೆ ಮಾಡಿ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಬಂದು 11 ವರ್ಷಗಳು ಕಳೆದಿದೆ. ಇಲ್ಲಿ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ಕೇಂದ್ರದಲ್ಲೇನಿದೆ, ಇಲ್ಲಿಯವರೆಗೂ ಸಹ ದೇಶದಲ್ಲಿರ್ತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರದ ಮೇಲೆ ಇಲ್ಲ. ಕಾರಣ ಇವತ್ತು ನರೇಂದ್ರ ಮೋದಿಜಿಯವ್ರಿಗೂ ಸಹ ಪ್ರೇರಣೆ ಯಾರು ಅಂತ ಹೇಳಿದ್ರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಈ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಸುಶಾಸನ ದಿನ ಅಂತೇಳಿ ಆಚರಣೆ ಮಾಡಬೇಕು. ಇದರ ಮುಖೇನ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ಒಂದು ಪ್ರೇರಣೆ ತುಂಬುವಂತ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದೇಶಾದ್ಯಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ನಿನ್ನೆ ದಿನ ಸಹ ಸಂಜೆ ಅಟಲ್ಜಿ ಅವರ ಭಾವಚಿತ್ರದ ಒಂದೊಂದು ದೀಪವನ್ನ ಪ್ರಜ್ವಲನೆ ಮಾಡೋದ್ರ ಮುಖೇನ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕೆಲಸವೂ ಕೂಡ ಇವತ್ತು ಆಗಿರುವಂತದ್ದು. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು, ಕ್ಷೇತ್ರದ ಜನಪ್ರಿಯ ಶಾಸಕರು ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ನಾನು ಅವರ ಶ್ರೀಮತಿಯನ್ನು ನೋಡ್ತಾ ಇದ್ದೇನೆ, ಹೇಳ್ಬೇಕು ಕೂಡ ಗೊತ್ತಿಲ್ಲ, ಹಲವಾರು ಬಾರಿ ನೋಡಿದ್ದೇನೆ. ಒಂದು ರೀತಿ ಯಾವಾಗಲೂ ಕೂಡ ಹಸನ್ಮುಖಿಯಾಗೇ ಇರ್ತಾರೆ. ಮಹಾಲಕ್ಷ್ಮಿ ಹೇಳ್ತಾನೆ, ಮಹಾಲಕ್ಷ್ಮಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾರೇ ಕಾರ್ಯಕರ್ತರು ಬಂದರೂ ಸಹ ಯಜಮಾನರ ಪರವಾಗಿ, ಶಾಸಕರ ಪರವಾಗಿ ಮನೆ ಬಂದಂತವ್ರಿಗೆ ಆತಿಥ್ಯವನ್ನು ಮಾಡ್ತಕ್ಕಂಥದ್ದು, ಬಡವರನ್ನು ಮಾತಾಡ್ತಕ್ಕಂಥದ್ದು, ಇದವರು ಕೂಡ ಒಂದು ರೀತಿ ಅಪರೂಪದ ಜೋಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಭಗವಂತ ಅವರಿಗೆ ಗಂಡ ಹೆಂಡತಿದ್ರು ಒಳ್ಳೇದು ಮಾಡಲಿ, ಇನ್ನೂ ಎತ್ತರಕ್ಕೆ ಗೋಪಾಲಣ್ಣ ಅವರು ಬೆಳೀಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆಯ ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ವಂದಿಸಿ, ನಮ್ಮ ನೂತನವಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಅವರು, ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಗೋಪಾಲಣ್ಣ ಅಂತ ಶಾಸಕರಿದ್ದಾರೆ, ಅವರ ನೇತೃತ್ವದಲ್ಲಿ ಸಂಘಟನೆ ಇನ್ನೂ ಕೂಡ ಬಲಪಡಿಸತಕ್ಕಂಥ ಕೆಲಸ ಆಗಬೇಕು. ವಿಶೇಷವಾಗಿ ಸಂದರ್ಭ ಉಲ್ಲೇಖ ಮಾಡುವಂಥದ್ದು, ಬರುವಂತ ದಿನಗಳಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ BLA2 ಈಗಾಗಲೇ ನೇಮಕ ಆಗಿದೆ ಅಂತ ಅನ್ಕೊಳ್ತೇನೆ. ಆದ್ರೆ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ, BLA2 ಯಾರಿಗಾರ ಆಸಕ್ತಿ ಇಲ್ಲ ಅಂತಾನೆ ದಯವಿಟ್ಟು ಈಗಲೂ ಕಾಲ ಮುಚ್ಚಿಲ್ಲ, ಅದನ್ನ ಬದಲಾವಣೆ ಮಾಡಿ ಹರೀಶಣ್ಣ. ಯಾರಿಗೆ ಸಂಪೂರ್ಣ ಸಮಯ ಕೊಡಕ್ಕೆ ಅವಕಾಶ ಇದೆ ಆ ತರ ವ್ಯಕ್ತಿಗಳನ್ನ, ಕಾರ್ಯಕರ್ತನ BLA2 ಮಾಡಿ ಮುಂದೆ ಮತದ ವೋಟರ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನ್ ಬರ್ತದೆ ಅದು ಕೂಡ ಕರೆಕ್ಟ್ ಆಗಿ ಆಗ್ಬೇಕು. ನನಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲೇ ಒಂದೊಂದು ವಿಧಾನಸಭಾ ಕ್ಷೇತ್ರ 15-20 ಸಾವಿರ ಕಳ್ಳ ಮತದಾರರೇ ಕಾಂಗ್ರೆಸ್ ಆಯೋಗರು ಸೇರಿಸಿದ್ದಾರೆ ಕಳೆದ 10-15 ವರ್ಷದಿಂದ. ಅವೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಮುಂದೆ ಬರ್ತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದ ಮತದಾರರು ಯಾತಕ್ಕೋಸ್ಕರ ದರಿದ್ರ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇವೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಹೊತ್ತು ಈ ಶಾಪ ಆಗ್ತಾ ಇದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷ, ರಾಜ್ಯದಿಂದ ಪ್ರವಾಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿರ್ತಕ್ಕಂಥ ಬಡವರು, ರೈತರು, ಪರಿಷ್ಠ ಜಾತಿ, ಪರಿಷ್ಠ ಪಂಗಡ, ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಶಾಪವನ್ನು ಆಗ್ತಾ ಇದ್ದಾರೆ. ಇವತ್ತು ವಾತಾವರಣ ರಾಜ್ಯದಲ್ಲಿ ಆಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ನಡೆದರೂ ಸಹ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಒಳ್ಳೆಯದುಗಳು ಕೂಡ ಇದೆ. ಹಾಗಾಗಿ ಶಕ್ತಿ ಮೇಲೆ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳ್ತಾ, ಮತ್ತೆ ಬಂದಿರ್ತಕ್ಕಂಥ ಎಲ್ಲ ವೇದಿಕೆಗಳು ಅನೇಕ ನಮ್ಮ ಪಕ್ಷದ ಮುಖಂಡರು, ಮಾಜಿ ಕಾರ್ಪೊರೇಟರ್ಸ್ಗಳು ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಹೆಸರನ್ನು ಉಲ್ಲೇಖ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ಯಾರು ಕೂಡ ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದರಿಗೆ, ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಮಂಡಲ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕರೆಕ್ಟ್